ನಮಸ್ಕಾರ ವೀಕ್ಷಕರೇ, ಹಿಂದೂ ಧರ್ಮದ ಪ್ರಕಾರ ಯುಗಾದಿಯು ಹೊಸ ವರ್ಷದ ಆರಂಭ ದಿನ. ಯುಗ ಎಂದರೆ ಕಾಲ, ಆದಿ ಎಂದರೆ ಆರಂಭ. ಆದ್ದರಿಂದ ಇದನ್ನು ಯುಗಾದಿ ಎಂದು ಕರೆಯುತ್ತಾರೆ. ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿ ಸಕಲ ಜೀವರಾಶಿ, ಸಸ್ಯರಾಶಿ ಹಾಗೂ ನಕ್ಷತ್ರ, ಗ್ರಹ, ಋತು, ಮಾಸಗಳನ್ನು ಸೃಷ್ಟಿಸಿದ ದಿನವಾಗಿದೆ. ಯುಗಾದಿ ಹಬ್ಬ ಕೆಲವು ವಿಶೇಷಗಳಿಗೆ ಕಾರಣವಾಗಿದೆ. ಯುಗಾದಿಯ ದಿನ ವಿಷ್ಣುವು ಮತ್ಸ್ಯಾವತಾರದಿಂದ ಸೋಮಕಾಸುರನನ್ನು ಸಂಹರಿಸಿ 4 ವೇದಗಳನ್ನು ಬ್ರಹ್ಮದೇವರಿಗೆ ಹಿಂದಿರುಗಿಸಿದ ದಿನ. ಹಾಗೆ ಬ್ರಹ್ಮದೇವರು ವೇದಗಳನ್ನು ಹಿಂಪಡೆದ ದಿನವೆಂದು ಹೇಳಲಾಗುತ್ತದೆ. ರಾವಣನನ್ನು ಸಂಹರಿಸಿ ಸೀತೆಯೊಂದಿಗೆ ಶ್ರೀರಾಮಚಂದ್ರರು ಅಯೋಧ್ಯೆಗೆ ಮರಳಿದರು. ನಂತರ ಶ್ರೀರಾಮಚಂದ್ರನಿಗೆ ಯುಗಾದಿ ದಿನದಂದೇ ಪಟ್ಟಾಭಿಷೇಕವಾಯಿತು ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಈ ದಿನದಂದು ವಿಶೇಷವಾಗಿ ನೀರಿನಲ್ಲಿ ಬೇವಿನ ಎಲೆ ಹಾಕಿ ಅಭ್ಯಂಜನ ಸ್ನಾನ ಮಾಡಿ ದೇವರಿಗೆ ವಿಶೇಷ ಪೂಜೆ ಮಾಡಿ ಎಲ್ಲರಿಗೂ ಬೇವು ಬೆಲ್ಲವನ್ನು ಹಂಚುತ್ತಾರೆ. ಬೇವು ಬೆಲ್ಲವನ್ನು ಹಂಚುವುದು ಎಲ್ಲರ ಜೀವನದಲ್ಲಿ ನೋವು ನಲಿವು ಸಮನಾಗಿರಲಿ ಎಂಬ ಸಂಕೇತವಾಗಿದೆ. ಹಾಗೂ ವೇದಗಳಲ್ಲಿ ಬರುವ ಒಂದು ಶ್ಲೋಕವು ಬೇವು ಬೆಲ್ಲದ ಮಹತ್ವವನ್ನು ತಿಳಿಸುತ್ತದೆ. ಶತಾಯು ವಜ್ರ ದೇಹಾಯ ಸರ್ವರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಇದರ ಅರ್ಥ 100 ವರ್ಷಗಳ ಆಯಸ್ಸು, ಸದೃಢ ಆರೋಗ್ಯ, ಸಕಲ ಸಂಪತ್ತಿನ ಪ್ರಾಪ್ತಿಯಾಗಿಯೂ ಸಕಲ ಅನಿಷ್ಟಗಳು ನಿವಾರಣೆಯಾಗುತ್ತದೆ. ಹಾಗೂ ವೈಜ್ಞಾನಿಕವಾಗಿಯೂ ಬೇವು ಬೆಲ್ಲವು ಹಲವು ಔಷಧಿ ಗುಣಗಳನ್ನು ಹೊಂದಿದ ಕಾರಣ ಈ ಸಮಯದಲ್ಲಿ ಇದನ್ನು ಸ್ವೀಕರಿಸುವುದರಿಂದ ದೇಹಕ್ಕೆ ಉತ್ತಮ ಎಂದು ಹೇಳಲಾಗುತ್ತಿದೆ. ಪ್ರಕೃತಿಯು ಹೊಸ ಉತ್ಸಾಹದಿಂದ ಗಿಡ ಮರಗಳು ಹೊಸ ಚಿಗುರಿನಿಂದ ಹಚ್ಚ ಹಸಿರಾಗಿ ನಳನಳಿಸುತ್ತವೆ. ಚೈತ್ರ ಮಾಸದಿಂದ ವಸಂತ ಮಾಸವನ್ನು ಸ್ವಾಗತಿಸುವ ದಿನವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.